ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನೀವೇನಾದರೂ ನನ್ನ ವಿಡಿಯೋನ ಮೊದಲನೇ ಸಲ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ನಾನು ವೀಣಾ. ಸೊ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಏನು ಅಂತ ಹೇಳಿ ನೀವು ಆಲ್ರೆಡಿ ತಮ್ಮನೆಲ್ಲಲ್ಲಿ ನೋಡಿರ್ತೀರಾ. ಏನಂತ ಹೇಳಿದ್ರೆ ಇವತ್ತು ನನ್ನ ಮಗಂದು ಫಸ್ಟ್ ಇಯರ್ ಬರ್ಡೇ ಸೆಲೆಬ್ರೇಷನ್ ಇದೆ. ಸೊ ಈ ವ್ಲಾಗು ಅವ್ನ ಬರ್ಡೇ ಸೆಲೆಬ್ರೇಷನ್ದೇ ಆಗಿರುತ್ತೆ. ಸೊ ನಾವು ಅಂದ್ಕೊಂಡಿರೋ ಥರ ಅವ್ನ ಬರ್ಡೇನ ಮಾಡೋದಕ್ಕೆ ಆಗ್ತಾ ಇಲ್ಲ. ನನ್ನ ದೊಡ್ಡ ಮಗನ ಬರ್ಡೇನ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ. ಸೊ ಇವಂದು ಕೂಡ ಅದೇ ರೀತಿ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ವಿ. ಬಟ್ ಕೆಲವೊಂದು ರೀಸನಿಂದಾಗಿ ಮತ್ತು ನನಗೂ ಕೂಡ ಹುಷಾರಿರಲಿಲ್ಲ, ಕೆಲವೊಂದು ವಿಷಯಗಳಿಂದಾಗಿ ನಾವು ಅವ್ನ ಬರ್ಡೇನ ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಅದಂದು ನಂಗೆ ತುಂಬಾ ಬೇಜಾರಾಗ್ತಾ ಇದೆ. ಇಲ್ಲಾಂದರೆ ನನ್ನ ಮಗನ ಬರ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ಬೋದಿತ್ತು. ಫ್ಯೂಚರಲ್ಲಿ ಅವ್ನ ವೀಡಿಯೋಸ್ ನೋಡಿದಾಗ ಅಥವಾ ಅವನು ಅಣ್ಣನ ಬರ್ಡೇ ಮಾಡಿದ್ದೀರಾ, ನನ್ನ ಬರ್ಡೇ ಮಾಡಿಲ್ಲ ಗ್ರ್ಯಾಂಡಾಗಿ ಫಸ್ಟ್ ಇಯರ್ದು ಅಂತ ಅನ್ಕೊಂತಾನೇನೋ, ಅದೊಂದು ನನಗೆ ಬೇಜಾರಿದೆ. ಏನು ಮಾಡೋದಕ್ಕಾಗಲ್ಲ. ನನ್ನ ವೀಡಿಯೋಸ್ ನೋಡಿದಾಗ ಅವನಿಗೆ ಅರ್ಥ ಆಗುತ್ತೆ. ಅಂದರೆ ಕೆಲವು ಕಾರಣಾಂತರಗಳಿಂದಾಗಿ ಅವ್ನ ಬರ್ಡೇನ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡೋಕ್ಕಾಗಿಲ್ಲ ಅಂತ ಹೇಳಿ. ಸೊ ಇವತ್ತು ಅವ್ನ ಬರ್ಡೇನ ಸಿಂಪಲಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ದೀವಿ. ಇಲ್ಲೂ ಕೂಡ ಗೊತ್ತಿರೋರ್ಗೆ ಎಲ್ರಿಗೂ ಹೇಳಿದ್ದೀವಿ. ಅಂದರೆ ಊರಲ್ಲಿ ಹೋಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಊರಲ್ಲಿ ಹೋಗಿ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಹೊಸಕೋಟೆಲ್ಲೇ ನಮಗೆ ಗೊತ್ತಿರೋರ್ಗೆ ಮತ್ತು ನೇಬರ್ಸ್ಗೆ ಎಲ್ರಿಗೂ ಕೂಡ ಹೇಳಿ ಇಲ್ಲೇ ಮಾಡ್ತಾಯಿದ್ದೀವಿ. ಸೊ ಈ ವಿಡಿಯೋಸ್ನ ನನ್ನ ಮಗ ದೊಡ್ಡವನಾದ್ಮೇಲೆ ನೋಡಿದಾಗ ಅನ್ಕೊತಾನೆ. ಸೊ ಕೆಲವು ರೀಸನ್ಗಳಿಂದಾಗಿ ಮಾಡೋದಕ್ಕಾಗಿಲ್ಲ ಅಂತ ಹೇಳಿ, ಬಟ್ ಆದ್ರೂ ತಕ್ಕ ಮಟ್ಟಿಗೆ ಮಾಡ್ತಾಯಿದ್ದೀವಿ. ಸೊ ಇವತ್ತಿನ ವಿಡಿಯೋ ಪೂರ್ತಿಯಾಗಿ ಅವ್ನ ಬರ್ಡೇ ವ್ಲಾಗೇ ಆಗಿರುತ್ತೆ. ಅದಕ್ಕೂ ಮುಂಚೆ ನೀವು ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇವಾಗ ಬರ್ಡೇಗೆ ಪ್ರಿಪ್ರೇಷನ್ ಎಲ್ಲ ನಡೀತಾ ಇದೆ. ನಾವು ಊಟ ಎಲ್ಲ ಕ್ಯಾಟ್ರಿಂಗ್ಗೆ ಹೇಳ್ಬಿಟ್ಟಿದ್ದೀವಿ, ಮನೇಲಿ ಮಾಡೋದಕ್ಕಾಗಲ್ಲ ಅಂತ ಹೇಳಿ. ಅವಾಗೆಲ್ಲ ಮನೇಲೇ ಮಾಡ್ಕೊತಾ ಇದ್ವಿ. ಮತ್ತು ನನ್ನ ದೊಡ್ಡ ಮಗನ ಬರ್ಡೇಲು ಕೂಡ ಮನೇಲೇ ಮಾಡ್ಕೊಂಡಿದ್ವಿ. ಬಟ್ ಅಂದರೆ ಅಡುಗೆ ಅವ್ರಿಗೆ ಹೇಳಿ, ಅಂದರೆ ಅವ್ನಿಗೆ ಫುಲ್ ನಾನ್ ವೆಜ್ ಮಾಡಿದ್ವಿ, ನಾನ್ ವೆಜ್ ಎಲ್ಲ ಮಾಡಿ ಫುಲ್ ಗ್ರ್ಯಾಂಡಾಗಿ ಮಾಡಿದ್ವಿ. ಸೊ ಹಂಗಾಗಿ ಊರಲ್ಲೇ ಎಲ್ಲರೂ ಮಾಡ್ಕೊಂಡಿದ್ವಿ ಅಡುಗೆಯವ್ರಿಗೆಲ್ಲ ಹೇಳಿ. ಬಟ್ ಇವಾಗ ಎಲ್ಲಿ ಮಾಡ್ಕೊಳ್ಳೋದಕ್ಕಾಗಲ್ಲ ಸಿಟಿ ಅಂತ ಬಂದಾಗ. ಸೊ ಹಂಗಾಗಿ ಕ್ಯಾಟ್ರಿಂಗ್ನವ್ರಿಗೆ ಹೇಳ್ತೀವಿ. ಮತ್ತು ಇನ್ನೊಂದು ನಮ್ಮ ನೇಬರ್ಸ್ ಇರ್ಬೋದು, ನಮಗೆ ಪರಿಚಯ ಇರೋರು ಇರ್ಬೋದು, ಎಲ್ಲರೂ ಕೂಡ ಹೊಸಕೋಟೆಯಲ್ಲಿ ಆಲ್ಮೋಸ್ಟ್ ವೆಜ್ ಅವರೇ. ನಾನ್ ವೆಜ್ ತಿನ್ನೋರು ಯಾರು ನಮಗೆ ಜಾಸ್ತಿ ಪರಿಚಯ ಇಲ್ಲ, ಇಲ್ಲಿ ಎಲ್ಲ ವೆಜ್ ಅವರೇ. ಸೊ ನಾವಿರೋ ಬಿಲ್ಡಿಂಗಲ್ಲೂ ಕೂಡ ಎಲ್ಲರೂ ವೆಜ್ ಅವ್ರು ಇರೋದು, ಹಾಗಾಗಿ ವೆಜ್ಜೇ ಹೇಳಿದ್ದೀವಿ. ಸೊ ಇವಾಗ ನಾನು ಪಾಪು ಇನ್ನೂ ಮಲಗಿದ್ದಾನೆ. ಅವ್ನು ಹೇಳೋಷ್ಟರೊಳಗಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ಡೇಗೆಲ್ಲ ರೆಡಿ ಮಾಡ್ಕೋಬೇಕು. ಮತ್ತು ದೇವಸ್ಥಾನಕ್ಕೆ ಹೋಗಬೇಕಿದೆ. ಹರಿಯವರು ಕೂಡ ಆಫೀಸ್ಗೆ ಹೋಗಿದ್ದಾರೆ. ಅಂದರೆ ಜಾಸ್ತಿ ಏನು ಕೆಲಸ ಇರಲಿಲ್ವಲ್ಲ ನಮಗೂ, ಹಾಗಾಗಿ ಮಧ್ಯಾಹ್ನನೇ ಬರ್ತೀನಿ ಅಂತ ಆಫೀಸ್ಗೆ ಹೋಗಿದ್ದಾರೆ. ಸೊ ಇವಾಗ ನಾನು ಬರ್ಡೇಗೆ ಔಟ್ಫಿಟ್ಸ್ ಎಲ್ಲ ರೆಡಿ ಮಾಡಿದ್ದೀನಿ. ಗ್ರ್ಯಾಂಡಾಗಿ ಮಾಡಿದಿದ್ರೆ ಎಲ್ರಿಗೂ ಕೂಡ ಮ್ಯಾಚಿಂಗ್ ಔಟ್ಫಿಟ್ ರೆಡಿ ಮಾಡ್ತಿದ್ದೆ. ಬಟ್ ಸಿಂಪಲಾಗಿ ಮಾಡಿರೋದ್ರಿಂದ ಎಲ್ಲರೂ ಕೂಡ ಸ್ವಲ್ಪ ನಾರ್ಮಲ್ ಡ್ರೆಸ್ಸಸ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ. ಬಟ್ ಎಲ್ರಿಗೂ ಕೂಡ ಹೊಸ ಡ್ರೆಸ್ಸಸ್ಸೇ ತಂದಿದ್ದೀವಿ. ಸೊ ಇವಾಗ ಅದನ್ನು ನಾನು ಒಂದ್ಸಲ ತೋರಿಸ್ತೀನಿ ನಿಮಗೆ. ಇದು ಬರ್ಡೇಗೆ ಹರಿಯವ್ರಿಗೆ ಚೈನೀಸ್ ಕಲರ್ದು ಶರ್ಟ್ನ ರೆಡಿ ಮಾಡಿದ್ದೀವಿ. ಮತ್ತು ಅಪ್ಪಗೂ ಕೂಡ ನಾರ್ಮಲ್ ಡ್ರೆಸ್ಸಸ್ನೇ ತರಿಸಿದ್ದೀನಿ. ನಾರ್ಮಲ್ ಪ್ಯಾಂಟು ಮತ್ತು ಇದು ಅವನಿಗೂ ಕೂಡ ಹೊಸ ಡ್ರೆಸ್ಸೇ. ಆ್ಯಂಡ್ ಇದು ಕೂಡ ನಂದು ಹೊಸ ಸೀರೆ. ಸ್ಯಾರಿ ನಾನು ಹಾಕೊಂಡ್ಮೇಲೆ ತೋರಿಸ್ತೀನಿ. ಕ್ಲೋಸ್ ನೆಕ್ಕು ಇವಾಗ ಟ್ರೆಂಡಿ ಪ್ಯಾಟರ್ನಲ್ಲಿರುವಂತಹ ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ಈ ಥರ ಒಂದು ಸ್ಕಾಲಪ್ ಡಿಸೈನ್ನ ಇಟ್ಟು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಬೀಡ್ಸ್ನ ಹಾಕಿದ್ದೀನಿ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಹಾಕ್ಕೊಂಡಾದ್ಮೇಲೆ. ಇದು ಹೊಸಕೋಟೆಯಲ್ಲಿ ಸೀರೆ ಸಂತೆ ನಡೆಯುತ್ತಿತ್ತು, ಅವಾಗ ತೊಗೊಂಡಿರುವಂತಹ ಸೀರೆ. ನೈಟ್ ಹಾಕ್ಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿ ಪ್ರೀಪ್ಲೇಟಿಂಗ್ ಮಾಡಿ ಕೂಡ ಇಟ್ಟಿದ್ದೀನಿ. ಎಲ್ಲನೂ ಕೂಡ ಒಂದೇ ಕಡೆ ಈ ರೀತಿ ಸ್ಟೋರ್ ಮಾಡಿ, ಅಂದರೆ ನೀಟಾಗಿ ಇಟ್ಬಿಟ್ರೆ ಹಾಕೊಳ್ಳುವಾಗ ನಮಗೆ ಈಸಿಯಾಗಿ ಸಿಗುತ್ತೆ. ಹಾಗಾಗಿ ಎಲ್ಲನೂ ರೆಡಿ ಮಾಡಿ ಎಲ್ರದ್ದು ಕೂಡ ಒಂದೇ ಕಡೆ ಇಟ್ಟಿದ್ದೀನಿ. ಪಾಪುಗೂ ಕೂಡ ಒಂದು ಚೆನ್ನಾಗಿರೋ ಡ್ರೆಸ್ನ ತಂದಿದ್ದೀನಿ. ಸೊ ಹಾಕಾದ್ಮೇಲೆ ತೋರಿಸ್ತೀನಿ ಅವನು ಹೇಗೆ ಕಾಣಿಸ್ತಾನೆ ಅಂತ. ಇದು ಪಾಪು ಡ್ರೆಸ್ಸು, ಇದು ನಮ್ಮೂರು ಜನದ್ದು. ಸೊ ಇವತ್ತು ಬರ್ಡೇ ಹೇಗಾಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹ್ಯಾಪಿ ಬರ್ಡೇ ಮಗ್ನೆ, ಹ್ಯಾಪಿ ಬರ್ಡೇ. ಇವತ್ತು ನಿನ್ನ ಬರ್ಡೇನಾ? ಇವತ್ತು ನಿನ್ನ ಬರ್ಡೇನಾ? ಇವತ್ತು ನಿನ್ನ ಬರ್ಡೇನಾ? ಅಪ್ಪ ವಿಶ್ ಮಾಡು ನಿನ್ನ ತಮ್ಮಂಗೆ. ಗುಂಡಣ್ಣ ಎದ್ದೇಳು ಎದ್ದೇಳು ಎದ್ದೇಳು. ಹ್ಯಾಪಿ ಬರ್ಡೇ ಪಪ್ಪು. ಇಲ್ಲಿ ಪಪ್ಪು ಇಲ್ಲಿ ನೋಡು, ಕೈ ಕೊಡು, ಕೈ ಕೊಡು ಮಗನೆ, ಕೈ ಕೊಡು ಬಂಗಾರೆ. ಇಲ್ಲಿ ಕೈ ಕೊಡು.
ಯಾರು ಅಲ್ಲೋಡಲಿ ಯಾರು ಮಗ್ನೆ ಯಾರು ಬಂದಿರೋದ್ ನಮ್ಮ ಮನೆಗೆ ಇವ್ರ್ಯಾರು ಅಲ್ಲೋಡಿ ಹೆಂಗ್ ನೋಡ್ತಾ ಇದ್ದಾನೆ ಇವತ್ತು ಇಬ್ರು ಇದಾರಲ್ಲ ಯಾರಪ್ಪ ಇವ್ರು ಅಂತ ಯಾರ ಹತ್ರಕ್ಕೆ ಹೋಗ್ತೀನಿ ನೀವಾಗ ಯಾರು ಬೇಡ ನಿನ್ನ ಹತ್ರಕ್ಕೆ ಬರ್ತೀನಿ ರಮ್ಮ ಅಂತ ಒಂದ್ ವಾರದಿಂದ ಅಜ್ಜಿ ನೋಡ್ಕೊಂಡವನಲ್ಲ ಈಗ ಅಣ್ಣನ ಹತ್ರಕ್ಕೆ ಹೋಯ್ತವನೆ ಲಾಸ್ಟ್ ನಿನ್ನ ಹತ್ರಕ್ಕೆ ಕಣಮ್ಮ ನಿನ್ನ ಎಣ್ಣೆ ಬಂದಿಲ್ಲ 2 ತಿಂಗಳಿಂದ ನಿನ್ ನೋಡಿಲ್ಲ ಅವನು ನಿಮ್ಮಜ್ಜಿ ಗಿಫ್ಟಾ ನಿಮ್ಮಜ್ಜಿ ಏನೇನು ಕೊಡ್ಸೈತವ ನಿನ್ಗೆ ಓಲೆ ಕೊಡ್ಸೈತೆ ಬಳೆ ಕೊಡ್ಸೈತೆ ಅಜ್ಜಿ ಗಿಫ್ಟ್ ಕಾಲ್ಗೆಜ್ಜೆ ಅಪ್ಪ ಕೊಡ್ಸಿದ್ದು ಬಳೆ ಕೊಡ್ಸಿದ್ ಯಾರವ ನಿಂಗೆ ಪಪ್ಪು ತೋರ್ಸು ಬಳೆ ತೋರ್ಸು ಬರ್ಡೇ ಗಿಫ್ಟ್ ಬಂದಿದೆ ಬರ್ಡೇ ಗಿಫ್ಟ್ ಪಾಪುಗೆ ಮುದ್ದಣಿ ನೀನು ಮುದ್ದು ನಾವು ಬರ್ಡೇನ ಸಿಂಪಲ್ ಆಗಿ ಮನೇಲೆ ಮಾಡ್ತಾ ಇರೋದ್ರಿಂದ ಹಾಲಲ್ಲಿ ಸ್ವಲ್ಪ ಸ್ಪೇಸ್ ಜಾಸ್ತಿ ಬೇಕು ಹಾಗಾಗಿ ಹಾಲಲ್ಲಿರುವಂತಹ ಐಟಮ್ಸ್ನೆಲ್ಲ ತೆಗೆದು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದೀವಿ ನಾನು ನಾರ್ಮಲ್ ಆಗಿ ಸ್ಟಿಚಿಂಗ್ ಮಾಡೋದ್ರಿಂದ ಮಿಷಿನ್ ಎಲ್ಲ ಹಾಲಲ್ಲೇ ಇಟ್ಕೊಂಡಿರ್ತೀನಿ ಸೊ ಇವಾಗ ಅದನ್ನೆಲ್ಲ ತೆಗೆದು ಬೇರೆ ಕಡೆ ಎಲ್ಲ ಶಿಫ್ಟ್ ಮಾಡಿದ್ವಿ ಅದಾದಮೇಲೆ ಪಾಪುಗೆ ನಾನು ಸ್ವಲ್ಪ ಊಟ ಎಲ್ಲ ತಿನ್ನಿಸ್ದೆ ನಂತರ ಅವಾಗ ಅತ್ತೆ ಇವಾಗ ಸ್ನಾನ ಮಾಡಿಸೋದಕ್ಕೆ ಅಂತ ಹೇಳಿ ಅವನಿಗೆ ಎಣ್ಣೆನ ಹಚ್ಚುತ್ತಾ ಇದ್ದಾರೆ ನಾರ್ಮಲ್ ಆಗಿ ನಾನು ಅವನಿಗೆ ಯಾವಾಗಲೂ ಕೂಡ ಸ್ನಾನ ಮಾಡಿಸುವಾಗ ಎಣ್ಣೆ ಹಚ್ಚಿನೇ ಸ್ನಾನ ಮಾಡಿಸ್ತೀನಿ ಇವತ್ತು ಕೂಡ ಎಣ್ಣೆ ಹಚ್ಚಿ ಸ್ನಾನ ಎಲ್ಲ ಮಾಡಿಸಿ ಇವಾಗ ಅವನಿಗೆ ರೆಡಿ ಮಾಡ್ತಾ ಇದ್ದೀವಿ ರೆಡಿ ಮಾಡೋದು ಗೊತ್ತಲ್ವ ಮಕ್ಕಳಿಗೆ ಅವ್ರು ಎಚ್ಚರ ಇದ್ದಾಗ ರೆಡಿ ಮಾಡೋದು ಸ್ವಲ್ಪ ಕಷ್ಟ ಆದರೂ ಕೂಡ ಎಲ್ಲ ಮಾಡಿ ಅವನಿಗೆ ರೆಡಿ ಮಾಡಿದ್ದಾಯಿತು ಬರ್ಡೇ ಬಾಯ್ ರೆಡಿ ಆದ ಇಲ್ಲ ನಂಗೆ ಕೊಡು ಮಗನೆ ನಂಗೆ ಕೊಡುಪ್ಪ ಸ್ನಾನ ಮಾಡಿ ಹೊಸ ಬಟ್ಟೆ ಹಾಕಿ ಕೂತಿದ್ದಾರೆ ಸರ್ ಹೊಸ ಬಟ್ಟೆ ಯಾರು ಕೊಡ್ಸಿದ್ ನಿಮಗೆ ತಾ ಕೊಡು ನನಗೆ ಕೊಡು ಮಗನೆ ಕೊಡುಪ್ಪ ಇಲ್ಲಿ ಕೊಡುಪ್ಪ ಚಿನ್ನಮ್ಮ ನಮ್ಮಮ್ಮ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ ಪಾಪು ಒಳಗೆ ಹೋಗ್ಬಾರ್ದು ಅಂತ ಇಲ್ಲಿ ಗಂಟು ಹಾಕಿದ್ದೀವಿ ದಾರದಿಂದ ದೇವ್ರ ಮನೆ ಒಳಗೆ ಹೋಗ್ತಾನೆ ಅಂತ ಅಲ್ಲೇ ಅಮ್ಮ ದೇವ್ರ ಮನೆ ಕ್ಲೀನ್ ಮಾಡ್ತಾ ಇದ್ದಾರೆ ಪೂಜೆ ಮಾಡೋದಕ್ಕೆ ಅಂತ ಇವನು ಒಳಗೆ ಹೋಗ್ತಾನೆ ಅಂತ ಇಲ್ಲಿ ಇವನಿಗೆ ನಾನು ಡೆಕೋರೇಷನ್ವರೆಗೂ ಕೂಡ ಯಾರಿಗೂ ಹೇಳಿರಲಿಲ್ಲ ನಾನೇ ಡೆಕೋರೇಷನ್ ಎಲ್ಲ ಮಾಡೋಣ ಸಿಂಪಲ್ ಆಗಿ ಅಂತ ಹೇಳಿ ಬರ್ಡೇಗೆ ನಾನೊಂದು ಫೋಟೋನ ತಗೊಂಡು ಇದೇ ರೀತಿ ಮಾಡೋಣ ಅಂತ ಹೇಳಿ ನಾನು ಎಲ್ಲನೂ ಕೂಡ ನಾನೇ ಅಂದರೆ ಬರ್ಡೇ ಡೆಕೋರೇಷನ್ಗೆ ಏನೇನು ಐಟಮ್ಸ್ ಬೇಕು ಎಲ್ಲನೂ ಕೂಡ ತರಿಸ್ಕೊಂಡು ಇಟ್ಕೊಂಡಿದ್ದೆ ಸೊ ಬರ್ಡೇ ದಿನ ನಾನು ಫ್ರೆಂಡ್ಸು ಎಲ್ಲರೂ ಸೇರಿಕೊಂಡು ಈ ರೀತಿಯಾಗಿ ಡೆಕೋರೇಷನ್ನ ಕಂಪ್ಲೀಟ್ ಮಾಡಿದ್ವಿ ಶ್ರುತಿ ನಮ್ಮನೆಯವರು ಮತ್ತು ಚೈತ್ರಕ್ಕ ಮತ್ತು ನಮ್ಮನೆಯವ್ರ ಫ್ರೆಂಡು ಇವರು ಎಲ್ಲರೂ ಸೇರಿಕೊಂಡು ಅಂದರೆ ಎಲ್ಲರೂ ಬೇಗ ಬಂದಿದ್ದರಿಂದ ಬಲೂನ್ ಎಲ್ಲ ಬ್ಲೋ ಮಾಡಿಕೊಟ್ಟಿದ್ರಿಂದ ಈಸಿಯಾಗಿ ಬೇಗ ಆಗೋಯಿತು ಆರಾಮಾಗಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇವಾಗ ಬರ್ಡೇ ಡೆಕೋರೇಷನ್ಗೆ ಈ ರೀತಿ ಸಿಂಪಲಾಗಿ ಮಾಡಿಸ್ತೀವಿ ಅಂತ ಹೇಳಿದ್ರು 4,500ರಿಂದ 5,000 ಕೇಳ್ತಾರೆ ಹಾಗಾಗಿ ನಾವೇ ಈ ರೀತಿಯಾಗಿ ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೋಬೋದು ನಾನು ಏನೇನೆಲ್ಲ ಯೂಸ್ ಮಾಡಿದ್ದೀನಿ ಬರ್ಡೇ ಡೆಕೋರೇಷನ್ ಹೇಗೆ ಮಾಡಿದೆ ಅಂತ ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ ಇಂಟ್ರೆಸ್ಟ್ ಇದ್ದರೆ ನೀವು ಹೋಗಿ ಚೆಕ್ ಮಾಡ್ಬೋದು ಸೊ ಫೈನಲಿ ಬರ್ಡೇ ಡೆಕೋರೇಷನ್ ಈ ರೀತಿ ರೆಡಿ ಆಗಿತ್ತು ನನಗಂತೂ ತುಂಬಾ ಇಷ್ಟ ಆಯಿತು ಹೇಗೆ ಕಾಣಿಸ್ತಿದೆ ಡೆಕೋರೇಷನ್ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಅದಾದಮೇಲೆ ಎಲ್ಲರೂ ಕೂಡ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟು ಬಂದ್ವಿ ಬೆಳಗ್ಗೆಯಿಂದ ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಹಾಗಾಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಬರ್ಡೇ ಸೆಲೆಬ್ರೇಷನ್ನ ಸ್ಟಾರ್ಟ್ ಮಾಡಿದ್ವಿ
ಬರ್ಡೇನ ನಾವು ಸಿಂಪಲ್ ಆಗಿ ಮಾಡ್ತಾ ಇರೋದ್ರಿಂದ ರಿಲೇಟಿವ್ಸ್ ಯಾರಿಗೂ ಹೇಳಿರಲಿಲ್ಲ. ನಾವು ನೇಬರ್ಸು, ಫ್ರೆಂಡ್ಸು ಮತ್ತು ನಮ್ಮ ಬಿಲ್ಡಿಂಗಲ್ಲಿ ಇರೋರ್ಗೇನೆ ಹೇಳಿ ಮಾಡ್ಕೊಂಡಿದ್ವಿ. ತುಂಬಾ ಚೆನ್ನಾಗಾಯಿತು ಬರ್ಡೇ. ನಾವು ಹೇಳಿದವ್ರು ಎಲ್ಲರೂ ಕೂಡ ಬಂದಿದ್ದರು. ತುಂಬಾ ಖುಷಿಯಾಯಿತು ನಮಗೂ ಕೂಡ. ಅವರೆಲ್ಲ ಬಂದಿದ್ದರು. ನಮ್ಮನೆಯವ್ರ ಫ್ರೆಂಡ್ಸು ಮತ್ತು ನನ್ನ ಫ್ರೆಂಡ್ಸು, ನೇಬರ್ಸ್, ಈ ರೀತಿ ಇಲ್ಲಿರೋರಿಗೆ ಮಾತ್ರನೇ ಹೇಳ್ಕೊಂಡು ಸಿಂಪಲ್ಲಾಗಿ ಮಾಡ್ಕೊಂಡ್ವಿ. ಕುಶಲ ಅವ್ವ ಯಾರಲ್ಲೇ ಮಗನೆ ಹಾಯ್ ಮಾಡ್ಲಾ ಏನೋ ಮಾತಾಡು. ಊಟ ಹೆಂಗಿದೆ ಕೇಳ್ದ? ಊಟ ಹೆಂಗಿದೆ ಕೇಳ್ದ? ಊಟ ಹೆಂಗಿದೆ ಕೇಳ್ದ? ನನ್ನಲ್ಲ ನನ್ನಲ್ಲ. ಹೆಂಗಿದೆ ಅಕ್ಕ ಊಟ? ಹೆಂಗಿದೆ ಅಕ್ಕ ಊಟ? ಇನ್ನು ತಿಂತೇನಾ? ಇನ್ನು ತಿಂತೆ ಊಟ? ಎಲ್ಲ ಖಾಲಿ ಆಗ್ಬಿಡೈತೆ. ಇವಾಗ ಮಾಡ್ತಿದ್ದೀನಿ. ಯಾಕೆ ಲೇಟಿಗೆ ಬಂದ್ರಿ? ಹಾ ಬಂದ ನೋಡಿ. ಅಂದದ ಬೊಂಬೆಗೆ ಹೂವಿನ ಶೃಂಗಾರ. ಓ ಸೂಪರ್ ನೋಡಿ ಗೈಸ್. ವೀಣಾ ಪ್ರಯತ್ನ ಪ್ರಯತ್ನ. ಇಲ್ಲಿ ಗುಂಡು ಗುಂಡು ಗುಂಡು. ಓಪನ್ ಮಾಡೋದು ಒಂದು ಅಷ್ಟೇ, ಇಡದ್ನ ಇಡ್ಬೇಕಷ್ಟೇ ಅಪ್ಪ. ಓಪನ್ ಮಾಡು ಮಾಡು ಮಾಡು. ಕೆಂಪಿನದು. ಬರ್ತಡೇ ಎಲ್ಲ ಮುಗಿದ್ಮೇಲೆ ನಮ್ಮ ಮಾವ ಫುಲ್ ಸೀರಿಯಸ್ ಆಗಿ ಕ್ಲೀನಿಂಗ್ ಕೆಲಸ ಮಾಡ್ತಾ ಇದ್ದೆ. ಏನ್ ಮಾಮ? ಅದು ಮಾತ್ರ ಮಿಸ್ ಮಾಡಲ್ಲ ನಮ್ಮ ಮಾಮ. ಇಲ್ಲಿ ನೋಡಿ, ಇಲ್ಲಿ ಇವನ್ನ ಗುಂಡನ್ನ ಹೆಂಗ್ ಓಪನ್ ಮಾಡ್ತಾವ. ಎಲ್ಲ ಫಂಕ್ಷನ್ ಇರ್ತೀರಾ, ಕೊನೆ ಜವಾಬ್ದಾರಿ ಕಡಿಮೆ ಐತೆ ನಿಮ್ಗೆ. ಆ ಜವಾಬ್ದಾರಿ ಉಪಯೋಗಿಸೋಣ ಅಂತ ನೈಟ್ ಲಾಸ್ಟ್ ವೇಟ್ ಮಾಡ್ತೀವಿ. ಅದಕ್ಕೆ ದೊಡ್ಡ ಮನುಷ್ಯರು ಮನೇಲಿ ಇರ್ಬೇಕು ಅಂತ ಹೇಳುದು.
ನೋಡ್ಲೇಬೇಕು ಇವಾಗ ಅದೇನು ಗಿಫ್ಟು ಅಂತ. ನಮ್ಮ ಮನೆಯವ್ರ ಫ್ರೆಂಡು ಕತ್ರಿ ತಗೊಳ್ರು. ಓ ಹುಲಿ ಕಂಡ್ರು, ಹುಲಿ ಬಂದಿದೆ ನೋಡ್ರು ಅಲ್ಲಿ. ಹುಲಿ ಬಂದಿದೆ ಅಪ್ಪು. ಏಯ್ ಕನಯ್ಯ ಅಲ್ಲೋಡು, ಹುಲಿ ನೋಡು ಸೂರ್ಯ. ಅಬ್ಬಾ ಹಿಡ್ಕೊ ಮಗ್ನೆ. ಆ ಹುಲಿಗೆ ಹೆದರ್ಸ್ತಾವನೆ ಅವನು. ಲೇ ಪ್ರಾಕ್ಟೀಸ್ ಮಾಡ್ಕೊ ಇವಾಗಿಂದನೇ. ನನ್ನ ಮಗನೇ ಈಗ ಆಯ್ತು ಹಾಗೆ ಹೋಯ್ತಲ್ಲ. ಓ ಆಗ್ಬಿಡ್ತಾ? ಆಗೋಯ್ತು. ಬೇಗ ಏನಾರು ಆಡಕ್ ಕೊಟ್ಬಿಡ್ರಿ ಅಂತ ಪ್ಲೀಸ್ ಅಮ್ಮಯ್ಯ. ಹಾಕಿ ಮುಂದಗಡೆ ಒಂದ್ ಡ್ರೆಸ್ ಹಾಕಕ್ಕೆ ಏನಿಲ್ಲ ಅಂದ್ರು 20 ನಿಮಿಷ ತಗೊಂಡ್ರು. ಕೂತ್ಕೋಬೇಕಲ್ಲ ಆ ಮಗುಗೊಂದ್ ಡ್ರೆಸ್ ಹಾಕಕ್ಕೆ. ಸೊ ಫೈನಲಿ ಇವಾಗೆಲ್ಲ ಮುಗೀತು. ಟೈಮ್ ಆಲ್ರೆಡಿ 11:30 ಆಗಿದೆ. ಸೊ ಇವಾಗ ಮಲ್ಕೋಬೇಕು. ನಮಗೂ ಕೂಡ ತುಂಬ ಸುಸ್ತಾಗ್ಬಿಟ್ಟಿದೆ. ಇವಾಗ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಈ ವಿಡಿಯೋ ನೋಡ್ತಾ ಇರೋರು ಯಾರಾದರೂ ನನ್ನ ಮಗನ ಫಂಕ್ಷನಿಗೆ ಬಂದಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಬಂದಿರೋರು ಎಲ್ರಿಗೂ ಕೂಡ ನಿಮ್ಮಿಂದಾಗಿ ನಮ್ಮ ಫಂಕ್ಷನ್ ತುಂಬಾ ಚೆನ್ನಾಗಾಯಿತು. ಎಲ್ಲರೂ ಬಂದಿದ್ದಕ್ಕೂ ತುಂಬ ಖುಷಿ ಆಯಿತು. ಹಾಗೆ ಊಟ ಪ್ರತಿಯೊಂದು ಎಲ್ಲನೂ ಕೂಡ ಚೆನ್ನಾಗಾಯಿತು. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಹಾಗೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಗುಡ್ ನೈಟ್.